ತಂದೆಗೆ ತುತ್ತು ತಿನ್ನಿಸ್ತಿರೋ ಅಂಜುವ ನೋಡಿ ಅಂಜುಮ ಅಂತ ಪ್ರೀತಿಯಿಂದ ಕರೀತಾನೆ ನಿಖಿಲ್. ಎಲ್ಲರೂ ತಿನ್ನೋದು ನಿಲ್ಲಿಸಿ ನಿಖಿಲ್ ಕಡೆ ನೋಡ್ತಿದ್ರೆ ಅಂಜು ಮಾತ್ರ ಕಣ್ಗಳಲ್ಲೇ ತಿಂದು ಬಿಡುವಂತ ನೋಡ್ತಾಳೆ. ಬಾವ ನೀವೇನು ನಮ್ಮ ಅಕ್ಕನನ್ನು ಅಂಜುಮ ಅಂತ ಕರೀತಿದ್ದೀರಿ ಅಂತ ಅಕ್ಕಿ ಕೇಳೇ ಬಿಡ್ತಾಳೆ. ಅದು ನಿಮ್ಮ ಅಕ್ಕನನ್ನು ಮುದ್ದಾಗಿ ಹಾಗೆ ಕರಿತೀನಿ ಅಕ್ಕಿ. ಓ ಹೌದಾ ಅಕ್ಕ? ಹಾಂ ಹೌದು ಅಂತಾಳೆ ಅಂಜು ಹಲ್ಲುಗಳನ್ನು ಕಡಿತಾ. ಕೃಷ್ಣ ಅವರು ಮತ್ತು ಸುಧಾ ಮುಸಿಯಾಗಿ ನಗ್ತಿದ್ರೆ ಅವರನ್ನು ಹಾಗೆ ನೋಡಿ ಏನೇನಿಕ್ಕಿ ಅಂತ ಮುಖವನ್ನು ಗುಂಡಗೆ ಮಾಡ್ತಾಳೆ. ಅದೇ ಯಾವಾಗಲೂ ಮೊದಲು ತುತ್ತನ್ನು ನಿನಗೆ ತಿನ್ನಿಸ್ತೀನಲ್ಲ ಅದಕ್ಕೆ ಅಂತ ಕಣ್ಣು ಹೊಡಿತಾನೆ. ಅಕ್ಕಿ ಮತ್ತು ಯುಕ್ತ ಕೂಡ ನಗ್ತಾ ನೋಡ್ತಿದ್ರೆ ಪೃಥ್ವಿರಾಜ್ ಮಾತ್ರ ಅನುಮಾನದಿಂದ ನೋಡ್ತಾನೆ. ಸತ್ತವನು ಸಮಯ ನೋಡಿ ಆಟ ಆಡ್ತಿದ್ದ ನನ್ನ ಜೊತೆ ಅಂತ ಮನಸ್ಸಿನಲ್ಲೇ ಬೈದ್ಕೊಳ್ತಾ ಮಾವನ ನೋಟವನ್ನು ಗಮನಿಸಿ ಅದು ನಮ್ಮನೆಯಲ್ಲಿ ಇಬ್ಬರೇ ತಿನ್ನೋದ್ರಿಂದ ತಿನ್ನುವವಳಿಗೆ ನಿಕ್ಕಿ ಈಗ ಬೇಡ ಅಂತಾಳೆ ಸಾಧ್ಯವಾದಷ್ಟು ಶಾಂತವಾಗಿಯೇ ನೋಡುತ್ತಾ. ಪರವಾಗಿಲ್ಲ ಚಿನ್ನ, ನಮ್ಮ ಮಕ್ಕಳು ಸಂತೋಷವಾಗಿರುತ್ತೆ ತಾನೇ ನಮಗೆ ಬೇಕಾಗಿರೋದು, ಹೋಗಿ ತಿನ್ನು ಅಂತ ಹೇಳ್ತಾರೆ ಕೃಷ್ಣ ಅವರು. ಇನ್ನು ಏನೂ ಮಾತಾಡೋದಕ್ಕಾಗದೆ ತಟ್ಟೆನ ಪಕ್ಕಕ್ಕಿಟ್ಟು ನಿಖಿಲ್ ಹತ್ರ ಹೋಗಿ ಬಾಯಿನ ತೆರಿತಾಳೆ. ನಿಖಿಲ್ ತುತ್ತು ತಿನ್ನಿಸ್ತಾ ಹೇಗಿದೆ ಅನ್ಯೋನ್ಯತೆಯ ಕಲ್ಪನೆ, ಅದಕ್ಕೆ ನನ್ನ ಕಡೆಯಿಂದ ಈ ರಸವನ್ನು ಬೆರೆಸ್ತೆ ಅಂತ ಮೆಲ್ಲಗೆ ಹೇಳ್ತಾ ಇದ್ದರೆ ತುತ್ತನ್ನು ನುಂಗ್ತಾ ರೂಮ್ಗೆ ಹೋದ್ಮೇಲೆ ನನ್ನ ರಸನ ಬೆರೆಸ್ತೀನಿ ತಡಿ ನೋಡು ಅಂತ ಕಣ್ಣಿಂದಲೇ ಕೊಲ್ಲುವಂತೆ ನೋಡಿ ಮತ್ತೆ ಹೋಗಿ ತಂದೆಗೆ ತಿನ್ನಿಸ್ತಾಳೆ. ಸುಧಾಗ್ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯಾಗಿ ಅಳಿಯಂದರಿಗೆ ಮತ್ತು ಹೆಣ್ಮಕ್ಳಿಗೆ ಬಡಿಸೋ ಕೆಲಸದಲ್ಲಿರ್ತಾಳೆ. ಅವರು ಊಟ ಮುಗಿಸಿ ಹಾಲ್ನಲ್ಲಿ ಬಂದು ಕೂತ್ರೆ ಸುಧಾ ಮತ್ತು ಅಂಜು ತಿನ್ನೋರಕ್ಕೆ ಕೂತ್ಕೊಳ್ತಾರೆ. ಕೃಷ್ಣ ಅವರು ತಿನ್ನಿಸ್ತಾ ಅಳಿಯಂದ್ರು ನಿಜವಾಗಿಯೂ ಚಿನ್ನ ಕಣ್ರಿ ಅಂಜು ಅಂತ ಅಂತಾರೆ. ಅಯ್ಯೋ ಸಾಮಾನ್ಯ ಚಿನ್ನ ಅಲ್ಲಪ್ಪ, ಅಪರಂಜಿ ಚಿನ್ನ, ಅದಕ್ಕೆ ಕಾಪಾಡಿಕೊಳ್ಳೋದಕ್ಕಾಗದೆ ಸಾಯ್ತಾ ಇದ್ದೀನಿ ಅಂತ ಕೋಪವನ್ನು ನುಂಗ್ಕೊಳ್ತಾಳೆ. ಇನ್ನು ಸಾಕ್ಬಿಡಿ ನಿಲ್ಲಿಸಿ, ಅಳಿಯಂದ್ರಿಗೆ ದೃಷ್ಟಿ ಆಗುತ್ತೆ ಅಂತ ಗದರ್ತಾಳೆ. ಆಕೆಯನ್ನು ಹಾಗೆ ನೋಡಿ ಇಬ್ಬರೂ ಕೂಡ ನಗ್ತಾರೆ. ಹಾಗೆ ಊಟ ಮಾಡಿದ ನಂತರ ಎಲ್ಲರೂ ಸ್ವಲ್ಪ ಹಾಗೆ ಕಿರುನಿದ್ದೇನ ಮಾಡ್ತಾರೆ. ಅಕ್ಕ ಹೂವಿನ ತೋಟಕ್ಕೆ ಹೋಗೋಣ ಅಂತ ಹೇಳಿದ್ದೆ ಅಲ್ವಾ ಅಂತ ಅಂಜುವನ್ನು ಎಬ್ಬಿಸ್ತಾಳೆ ಯುಕ್ತ. ಅದರಲ್ಲೂ ಅಡ್ಡಾಡೋದ್ರಲ್ಲಿ ಎಲ್ಲಿಲ್ಲದ ಎನರ್ಜಿ ಬರೋ ಅಕ್ಕಿಗೆ ಟಕ್ಕನೆದ್ದು ಕೂತು ಹೌದಲ್ವಾ ದುಡುಕ ಬಾ ಅಂತ ಅಕ್ಕಿ ಕೂಡ ಭುಜದ ಮೇಲೆ ತಟ್ಟಿ ಅವಳನ್ನ ಎಬ್ಬಿಸ್ತಾಳೆ. ಆ ಪೆಟ್ಟುಗಳನ್ನ ತಡ್ಕೊಳ್ಳೋದಕ್ಕಾಗದೆ ಹಾಗೆ ಎದ್ದು ಕೂತ್ಕೊಳ್ತಾ ಸಮಯ ಎಷ್ಟಾಯಿತು ಅಂತ ಕೇಳ್ತಾ ಇದ್ದರೆ 5 ಗಂಟೆ ಆಗ್ತಿದೆ ಅಕ್ಕ, ಆದರೂ ಊರ ಕೊನೆ ಕತ್ತಲಾಗೋ ಮುನ್ನ ಹೋಗಿ ಬಂದ್ಬಿಡೋಣ ಅಂತಾಳೆ ಯುಕ್ತ. ಸರಿ ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ ಇರಿ ಅಂತ ಎದ್ದು ತನ್ನ ರೂಮ್ಗೆ ಹೋಗ್ತಾಳೆ. AC ಗಾಳಿಗೆ ಹಾಯಾಗಿ ಮಲಗಿರೋ ನಿಖಿಲನ್ನು ನೋಡಿ ಉರಿಯೋ ಕೋಪ ಬರುತ್ತೆ. ರಾತ್ರಿ ಇವನಿಗೆ ತಕ್ಕ ಪಾಠ ಕಲಿಸ್ಬೇಕಂತ ಸೈಲೆಂಟಾಗಿ ಫ್ರೆಶ್ ಆಗಿ ಸೀರೆಯನ್ನು ತೆಗೆದು ಸಾಮಾನ್ಯ ಉಡುಪಿಗೆ ಬದಲಾಯಿಸಿ ಹೊರಗಡೆ ಬರ್ತಾಳೆ. ಅಂಗಳ ಗುಡಿಸ್ತಿರೋ ಸುಧಾಗೇಳಿ ಮೂವರು ನಡ್ಕೊಂಡು ಹೂವಿನ ತೋಟಕ್ಕೆ ಹೋಗ್ತಾರೆ. ಇವರು ಹೋಗಿ 1 ಗಂಟೆ ಆದಮೇಲೆ ಪೃಥ್ವಿರಾಜ್ಗೆ ಎಚ್ಚರ ಆಗುತ್ತೆ. ಎದ್ದು ಹೊರಗೆ ಬರ್ತಾರೆ. ಅಷ್ಟರಲ್ಲಾಗಲೇ ಟೀ ಕುಡ್ತಿರೋಂತಹ ನಿಖಿಲ್ ಪಕ್ಕದಲ್ಲಿ ಕೂತು ಮನೆಯಲ್ಲಿ ಯಾರು ಇಲ್ಲದೇ ಇರೋದನ್ನು ಗಮನಿಸಿ ಏನೇ ನಿಕ್ಕಿ ಯಾರು ಇಲ್ವಾ ಅಂತ ಕೇಳ್ತಿದ್ರೆ ಸುಧಾ ಟೀ ತರ್ತಾ ವಿಷಯವನ್ನು ಹೇಳ್ತಾಳೆ. ಹೌದು ಕತ್ಲು ಕೂಡ ಆಗ್ತಿದೆ ಅಲ್ವಾ, ಸರಿ ನಾವು ಕರ್ಕೊಂಡು ಬರ್ತೀವತ್ತೆ ಅಂತ ಟೀ ಕುಡಿದು ಹೇಳ್ತಾನೆ. ನಿಕ್ಕಿ ಕೂಡ ಸರಿ ಅಂತ ಎದ್ದು ಇಬ್ಬರು ತಲಾ ಒಂದೊಂದು ಬುಲೆಟ್ ಏರಿ ತೋಟಕ್ಕೆ ಹೊರಡ್ತಾರೆ. ಸುಮಾರು 5 ಎಕರೆಯಲ್ಲಿರೋ ಮಲ್ಲಿಗೆ ತೋಟವನ್ನು ನೋಡ್ತಾ ಅಣ್ಣ ಕತ್ತಲಾದರೂ ಇವರು ಇನ್ನೂ ಹೂ ಬಿಡಿಸ್ಲೇ ಇದ್ದಾರಾ ಅಂತಾನೆ ನಿಖಿಲ್ ಸುತ್ತಲೂ ನೋಡ್ತಾ. ಏನೋ ಅಂತಿರುವಾಗಲೇ ದಿಣ್ಣೆ ಹತ್ತಾರೆ ಅಂಜು ಮತ್ತು ಅಕ್ಕಿ. ಅವರನ್ನು ನೋಡಿ ಹತ್ತಿರಕ್ಕೆ ಬಂದು ಏನೇನಂಜು ಈ ಕತ್ಲಲ್ಲೂ ಹೂಗಳ ಅಂತ ಪೃಥ್ವಿರಾಜ್ ಕೇಳ್ತಾ ಇದ್ದರೆ ಈಗಷ್ಟೇ ತಾನೇ ಮಾವ ಕತ್ಲಾಗ್ತಿದೆ ಅದಕ್ಕೆ ಹೊರಗೆ ಬಂದ್ವು ಅಂತಾಳೆ ಅಕ್ಕಿ. ಸರಿ ಹಾಗಿದ್ರೆ ಯುಕ್ತ ಎಲ್ಲಿ? ಅಕ್ಕ ಆ ಕಡೆ ಬಿಡಿಸ್ತಿದ್ದಾಳೆ ಮಾವ ಅಂತ ಕೈ ತೋರಿಸಿ ಹೇಳ್ತಾಳೆ. ಸರಿ ನಾನು ಹೋಗಿ ಕರ್ಕೊಂಡು ಬರ್ತೀನಿ,
ಮೊದಲು ನೀವಿಬ್ಬರು ಹೋಗಿ ನಿಕ್ಕಿ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಸರಿ ಅಣ್ಣ ಅಂತ ಅಕ್ಕಿಯನ್ನು ಮತ್ತು ಅಂಜುವನ್ನು ಹತ್ತಿಸ್ಕೊಂಡು ಮನೆಗೆ ಹೊರಡ್ತಾನೆ ನಿಕ್ಕಿ. ಯುಕ್ತ ಕೂಡ ಇನ್ನೂ ಏನು ಕಾಣಿಸ್ತಿಲ್ಲ ಅಂತ ಹೋಗೋದಕ್ಕೆ ಹಿಂದಕ್ಕೆ ತಿರುಗ್ತಾ ಇದ್ದಂತೆ ಹಠಾತ್ತನೆ ಹಿಂದಿನಿಂದ ಯಾರೋ ಗಟ್ಟಿಯಾಗಿ ತಪ್ಕೊಂಡಂತಾಗಿ ಅಂತ ಜೋರಾಗಿ ಚೀರ್ಬಿಡ್ತಾಳೆ ಭಯಕ್ಕೆ ಪಾಪ. ಯುಕ್ತ ನಾನೇ ಅಂತ ಪೃಥ್ವಿರಾಜ್ ತಲೆಯನ್ನು ಮುಂದುಗಡೆ ಇಟ್ಟು ಹೇಳ್ತಿದ್ದಂತೆ ಆತಂಕ ಕಡಿಮೆಯಾಗಿ, ಅಬ್ಬಾ ಏನು ಮಾವ ಹಾಗೆ ದಿಢೀರ್ನೆ ಹಿಡ್ಕೊಳ್ಳೋದಕ್ಕೆ ಎಷ್ಟು ಭಯ ಆಯಿತು ಗೊತ್ತಾ ಅಂತಾಳೆ ನಡುಗೋ ಧ್ವನಿಯಲ್ಲಿ. ಅಯ್ಯೋ ಹೌದಾ, ಆದರೂ ಕತ್ಲಲ್ಲಿ ಹೂಗಳೇನು ಅಂತ ಯುಕ್ತಾಳನ್ನು ಬಿಡ್ತಾನೆ. ಯುಕ್ತ ಪೃಥ್ವಿರಾಜ್ ಕೈ ಹಿಡಿದು ನಡೀತಾ, ಹುಣ್ಣಿಮೆ ದಿನ ತಾನೇ ಮಾವ, ಸ್ವಲ್ಪ ಬೆಳಕಿರೋ ಹಾಗನ್ನಿಸ್ತು. ಅದಲ್ಲದೆ ಈ ಗಿಡಗಳಲ್ಲಿರೋ ಹೂಗಳು ನೋಡ್ತಿದ್ರೆ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಆಗ್ತಾಯಿಲ್ಲ, ಇಲ್ಲೇ ಇವುಗಳ ಮಧ್ಯೆ ಇರಬೇಕನ್ಸುತ್ತೆ ಅಂತ ಹೇಳ್ತಾ ಹಾಗೆ ಎಣ್ಣೆ ಮೇಲಕ್ಕೆ ಬಂದು ಮುಂದೆ ತಿರುಗ್ತಿದ್ರೆ ಹಿಡ್ಕೊಂಡಿದ್ದ ಯುಕ್ತಾಳ ಕೈಯನ್ನು ರಭಸವಾಗಿ ಎಳಿತಾನೆ. ಯುಕ್ತ ಹಿಂದೆ ಬಂದು ಅವನ ಎದೆ ಮೇಲೆ ಬೀಳ್ತಾಳೆ. ಆಕೆ ಸುತ್ತ ಕೈಗಳನ್ನು ಹಾಕ್ತಾ, ಮಾವ ಏನು ಮಾಡ್ತಾಯಿದ್ದೀನಿ ನೀನು ಅಂತ ಆತಂಕದಿಂದ ದೂರ ಹೋಗೋದಕ್ಕೆ ನೋಡ್ತಾಳೆ. ಆಕೆಯನ್ನು ಇನ್ನೂ ಸ್ವಲ್ಪ ಹತ್ರ ಕೇಳ್ಕೊಳ್ತಾ, ನೀನೇ ಅಂದಿಯಲ್ಲ ಇಲ್ಲೇ ಇದ್ದು ಬಿಡಬೇಕು ಅಂತ ಅನ್ನಿಸ್ತಿದೆ ಅಂತ ಗಂಭೀರ ಧ್ವನಿಯ ಗಲಿಬಿಲಿಯಲ್ಲಿ ಅಂತಾನೆ. ಅವನ ಮಾತಿನ ವ್ಯತ್ಯಾಸ ಅರ್ಥ ಆಗಿ ಸಣ್ಣದಾಗಿ ನಾಚ್ಕೊಳ್ತಾ, ಆದರೆ ಮಲ್ಲಿಗೆ ತೋಟದಲ್ಲಿ ರಾತ್ರಿ ಇರಬಾರ್ದಂತಾರೆ ಅಂತ ತಮಾಷೆಯಾಗಿ ಅಂತಾಳೆ. ತೋಟದಲ್ಲಿ ಇರಬಾರ್ದು, ಆದರೆ ಅಲ್ಲಿರ್ಬೋದು ತಾನೇ ಅಂತ ಆಕೆ ತಲೆ ತಿರುಗಿಸಿ ಸ್ವಲ್ಪ ದೂರದಲ್ಲಿರೋ ಮಂಚವನ್ನು ತೋರಿಸ್ತಾನೆ. ಯುಕ್ತ ನಾಚಿಕೆ ಪಡ್ತಾ ಅವನ ಶರ್ಟ್ ಬಟನ್ ತಿರುಗಿಸ್ತಾ, ಆದರೆ ನೀನು ಲುಂಗಿಯಲ್ಲಿಲ್ಲ, ನಾನು ಸೀರೆಯಲ್ಲಿಲ್ಲ ಅಂತ ಗುಸುಗುಸು ಅಂತ ಅಂತಿದ್ರೆ, ಈಗ ಇವುಗಳೊಂದಿಗೆ ಕೆಲಸ ಇಲ್ಲ ಬಿಡು ನಿನ್ನ ಭಾವನೆಗೆ ಅಂತ ಯುಕ್ತಾಳನ್ನು ಎತ್ಕೊಂಡು ಮಂಚದ ಹತ್ರ ಕರ್ಕೊಂಡು ಬರ್ತಾನೆ. ಇಬ್ಬರು ಕೂತ ಮೇಲೆ ಯುಕ್ತ ಮಡಿಲಲ್ಲಿ ತಲೆ ಇಟ್ಟು ಅಂಗೈಯಲ್ಲಿ ಸಣ್ಣ ಸಣ್ಣ ಮುತ್ತುಗಳು ಇಡ್ತಿದ್ರೆ ಬೆಳಕಿಲ್ದಿದ್ರು ಚಂದ್ರನ ಬೆಳಕು ಪ್ರಸರಿಸುತ್ತೆ. ಪೃಥ್ವಿರಾಜ್ ಮುಖದ ಕಡೆ ನೋಡಲಾಗದೆ, ಮಾವ ಅಮ್ಮನಿಗೆ ಏನಂತ ಹೇಳ್ತೀಯಾ ಅಂತಾಳೆ ಮೆಲ್ಲಗೆ. ಆಗಲೇ ಪೃಥ್ವಿರಾಜ್ ಫೋನ್ ಕೂಡ ರಿಂಗ್ ಆಗೋದ್ರಿಂದ ಜೇಬ್ನಿಂದ ತೆಗೆದು ನೋಡ್ತಾನೆ. ಹೌದು ಅಮ್ಮ ಅಂದ್ಯಲ್ಲ, ಅಮ್ಮನೇ ಮಾಡ್ತಿದ್ದಾಳೆ ಅಂತ ಹೇಳ್ತಾ ಕಾಲನ್ನು ರಿಸೀವ್ ಮಾಡಿ, ಹಲೋ ಅಕ್ಕ ಅಂತಾನೆ. ತಮ್ಮ ಏನು ಇನ್ನೂ ಬರಲಿಲ್ವಲ್ಲ ನೀವು? ಅದು ನಮ್ಗೆ ಗೊತ್ತಿರೋರು ಸಿಕ್ಕಿದ್ರು ಮನೆಗೆ ಕರೆದ್ರಕ್ಕ, ನಾನು ಯುಕ್ತ ಇಲ್ಲಿ ಊಟ ಮಾಡ್ತಿದ್ದೀವಿ, ಬರೋದಕ್ಕೆ ತಡ ಆಗ್ಬೋದು, ನೀವೇ ತಿಂದು ಮಲಗಿಬಿಡಿ ಅಂತ ಹೇಳ್ತಿದ್ರೆ ಯುಕ್ತ ಬಾಯಿ ಅಗಲವಾಗ್ತಿರೋದು ನೋಡ್ತಾಳೆ. ಸರಿ ಕಣೋ, ಜಾಗ್ರತೆಯಾಗಿ ಬೇಗ ಬಾ ಅಂತ ಫೋನನ್ನು ಕಟ್ ಮಾಡ್ತಾ ಇದ್ದಂತೆ ಪೃಥ್ವಿರಾಜ್ ಫೋನನ್ನು ಪಕ್ಕಕ್ಕಿಟ್ಟು ಯುಕ್ತಾಳ ಹಾವಭಾವ ನೋಡಿ ಸಣ್ಣದಾಗಿ ನಗ್ತಾನೆ. ಏನು ಮಾವ ಹಾಗೆ ಸುಳ್ಳು ಹೇಳ್ಬಿಟ್ಟಿದ್ಯಾ ಅಂತ ಅಂತಿದ್ರೆ ಉಡುಪಿನ ಮೇಲೆಯೇ ಆಕೆಯ ಹೊಟ್ಟೆ ಮೇಲೆ ಮುತ್ತಿಟ್ಟು ಎದ್ದು ಕೂತು ಯುಕ್ತಾಳ ಭುಜದ ಮೇಲೆ ತಲೆ ಇಟ್ಟು, ಇನ್ನು ಏನು ಹೇಳಿ ಅಕ್ಕ, ನಾನು ನಿಮ್ಮ ಮಗಳು ಈ ಮಲ್ಲಿಗೆ ತೋಟದಲ್ಲಿ ಪ್ರೇಮ ಪಾಠಗಳನ್ನ ಕಲ್ತ್ಕೊಳ್ತಿದ್ವಿ ಅಂತ ಹೇಳಲಾ ಅಂತಾನೆ ತಮಾಷೆಯಾಗಿ. ಯುಕ್ತ ನಾಚಿಕೆಯಿಂದ ಕಣ್ಣು ಮುಚ್ಕೊಂಡು, ಛೇ ಹೋಗ್ಮಾವ ಅಂತ ಪೃಥ್ವಿರಾಜ್ ತಲೆಯನ್ನು ತಳ್ತಾ ಎದ್ದು ನಿಲ್ತಾಳೆ. ಪೃಥ್ವಿರಾಜ್ ಕೂಡ ಎದ್ದು ಯುಕ್ತಾಳನ್ನು ಹಿಂದಿನಿಂದ ತಪ್ಪಿಕೊಂಡು ಕಣ್ಣುಗಳನ್ನ ಮುಚ್ಕೊಳ್ತಾನೆ. ಸುತ್ತಲೂ ಇರೋ ಮಲ್ಲಿಗೆ ಗಿಡಗಳು ಅವುಗಳ ಪರಿಮಳದಿಂದ ಪೃಥ್ವಿರಾಜನ್ನು ಇನ್ನಷ್ಟು ಮಾದಕಗೊಳಿಸ್ತಿದ್ರೆ ಅದನ್ನು ಆಳವಾಗಿ ಆಸ್ವಾದಿಸ್ತಾ ಕುತ್ತಿಗೆ ಮೇಲೆ ಚುಂಬಿಸ್ತಾನೆ. ಬೃಂದ ಹಾಲ್ನಲ್ಲಿ ಕೂತು ಟಿವಿಯನ್ನು ನೋಡ್ತಾ ಇದ್ದರೆ, ಅಮ್ಮ ಬೃಂದ ಬಾ ಊಟ ಮಾಡು ಅಂತ ಪಾಂಡು ಬಂದು ಕರೀತಾರೆ. ನಂಗೆ ಹಸಿವಿಲ್ಲಪ್ಪ ಅಂತ ಆಕೆ ಹೇಳ್ತಾ ಇದ್ದರೆ, 9 ಗಂಟೆ ಆಗ್ತಿದೆ, ಇನ್ನೂ ಹಸಿವಿಲ್ಲದೆ ಇರೋದು ಏನು, ಬಂದು ತಿನ್ನು ಅಂತ ಬಲವಂತವಾಗಿ ಕರ್ಕೊಂಡು ಹೋಗಿ ಕೂರಿಸ್ತಾರೆ. ಲಕ್ಷ್ಮಿ ಇಬ್ಬರಿಗೂ ಬಡಿಸಿ ಮೌನವಾಗಿ ನಿಂತರೆ ಪಾಂಡು ಮತ್ತು ಬೃಂದ ಅನ್ನವನ್ನು ತಿಂತಿರ್ತಾರೆ. ಲಕ್ಷ್ಮಿ ಬೃಂದ ಕಡೆ ನೋಡ್ತಾ, ಬೃಂದ ಅಳಿಯಂದ್ರು ಫೋನ್ ಮಾಡಿದ್ರಾ ಅಂತ ಕೇಳ್ತಿದ್ದಂತೆ ಕಲಿಸ್ತಿದ್ದ ಆ ಕೈ ತಟ್ಟೆಯಲ್ಲೇ ನಿಂತು ಹೋಗ್ಬಿಡುತ್ತೆ. ಏನು ಬೃಂದ ಮಾಡಲಿಲ್ವಾ ಅಂತ ಅನುಮಾನದಿಂದ ಕೇಳ್ತಾಳೆ. ಪಾಂಡು ಕೂಡ ತಿನ್ನೋದನ್ನ ನಿಲ್ಲಿಸಿ ಹಾಗೇ ನೋಡ್ತಾ ಇದ್ದರೆ
ಅದೇನಿಲ್ಲಮ್ಮ, ಮಧ್ಯಾಹ್ನ ಮಾಡಿದ್ರು, 4 ದಿನಗಳಲ್ಲಿ ಬರೋದಾಗಿ ಹೇಳಿದ್ದಾರೆ ಅಂತ ಸುಳ್ಳು ಹೇಳಿ ತಿಂತಿದ್ದ ಅನ್ನದಲ್ಲೇ ಕೈ ತೊಳೆದು ಹೇಳ್ತಾಳೆ. ಅದೇನು ತಿಂದಿಲ್ಲ ಅಂತಿದ್ರೆ, ನನಗೆ ಹಸಿವೇ ಇಲ್ಲ ಅಮ್ಮ, ಅಪ್ಪ ಕರೆದ್ರು ಅಂತ ಬಂದೆ ಅಷ್ಟೇ ಅಂತ ಹೇಳಿ ರೂಮ್ಗೆ ಒಟ್ಟು ಹೋಗ್ತಾಳೆ. ಏನಪ್ಪ ಇವಳು ವರ್ತನೆ, ದಿನದಿಂದ ದಿನಕ್ಕೆ ತಿನ್ನೋದನ್ನೇ ಬಿಡ್ತಿದ್ದಾಳೆ, ನಿಜಕ್ಕೂ ಏನಾಯಿತು ಅಂತ ಪಾಂಡುವನ್ನು ಹಾಕಿ ಕೇಳ್ತಿದ್ರೆ, ಅದನ್ನು ನನ್ನನ್ನೆಲ್ಲ ಕೇಳಬೇಕಾಗಿರೋದು, ಹೋಗಿ ಆ ಮದುವೆ ಮಾಡಿದ ಪೃಥ್ವಿರಾಜನ ಕೇಳು ಅಂತ ಹೇಳಿ ಅವ್ರು ತಿಂದ ಮೇಲೆ ಎದ್ದು ಹೊರ್ಟೋಗ್ತಾರೆ. ಲಕ್ಷ್ಮಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ತಾನು 2 ತುತ್ತು ತಿಂದು ಬೃಂದಾಗೆ ಹಾಲು ತೆಗೆದುಕೊಂಡು ಹೋಗ್ತಾಳೆ. ಬೃಂದ ಮಂಚದ ಮೇಲೆ ಕೂತ್ಕೊಂಡು ಆಲೋಚನೆಯನ್ನು ಮಾಡ್ತಾ ಇದ್ದರೆ, ಬೃಂದ, ಅನ್ನ ಅಂತೂ ಹೇಗೂ ತಿನ್ನಲಿಲ್ಲ, ಕನಿಷ್ಠ ಈ ಹಾಲಾದರೂ ಕುಡಿಯೇ ಅಂತ ಗ್ಲಾಸನ್ನು ನೀಡ್ತಾರೆ. ಬೃಂದ ಏನೂ ಮಾತಾಡದೆ ಹಾಲು ಕುಡಿದು ಗ್ಲಾಸನ್ನು ವಾಪಸ್ ಕೊಡ್ತಿದ್ದ ಹಾಗೆ, ಒಮ್ಮೆ ಅಳಿಯಂದ್ರಿಗೆ ಫೋನ್ ಮಾಡಿಕೊಡು, ನಾನು ಮಾತಾಡಬೇಕು ಅಂತಾಳೆ. ತನ್ನ ಹತ್ರ ನಂಬರ್ ಇಲ್ಲದೆ ಇರೋದ್ರಿಂದ ಏನು ಮಾಡಬೇಕಂತ ತೋಚದೆ, ಅದು ಅಮ್ಮ, ಅವರೀಗ ಡ್ಯೂಟಿಯಲ್ಲಿದ್ದಾರೆ, ನಾಳೆ ಮಾತಾಡುವಂತೆ ಅಂತ ಹೇಳ್ತಾಳೆ. ಸರಿ ಬಿಡು, ನಾಳೆ ಫೋನ್ ಮಾಡಿದ್ರೆ ಎಷ್ಟೇ ಕೆಲಸ ಇದ್ದರೂ 14ನೇ ದಿನದ ಹಬ್ಬಕ್ಕೆ ಬರೋದಕ್ಕೆ ಹೇಳು, ಆ ಅರಿಶಿನ ಕೊಂಬನ್ನು ತೆಗೆದು ತಾಳಿಯನ್ನು ಕಟ್ಟಬೇಕು ಅಂತ ಹೇಳಿ ಗ್ಲಾಸನ್ನು ತೆಗೆದುಕೊಂಡು ಹೊರ್ಟೋಗ್ತಾಳೆ. ಬೃಂದ ಅಸಹನೆಯಿಂದ ಮಲಗಿ ಎಲ್ಲಿಗೆ ಹೋಗ್ತಿದೆ ಅಂತ ತಿಳಿಯದ ತನ್ನ ಜೀವನವನ್ನು ನೆನೆಸ್ಕೊಂಡು ಅಳ್ತಾ ಇರ್ತಾಳೆ. ಪಾಪ, ಒಂದು ಕಾಲದಲ್ಲಿ ಪೃಥ್ವಿರಾಜನ ಪ್ರೀತಿಸ್ತಿದ್ದರಿಂದ ಅವನ ಮೇಲೆಯೇ ಯೋಚಿಸ್ತಿದ್ದವಳು, ಈಗ ಸೂರ್ಯ ಮಾಡಿದ ಕೆಲಸದಿಂದ ಪೃಥ್ವಿರಾಜನ ನೆನಪಿಸ್ಕೊಳ್ಬೇಕು ಅಂದರೂ ಹೇಗೇಗೋ ಅನ್ನಿಸ್ತಿದೆ ಪಾಪ ಅವಳಿಗೆ. ಹಾಗಂತ ಸೂರ್ಯನ ಬಗ್ಗೆಯೂ ಪಾಸಿಟಿವ್ ಆಗಿ ಯೋಚಿಸಲಾಗದೆ ನಿದ್ರೆ ಮಾತ್ರೆಯನ್ನು ತೆಗೆದುಕೊಂಡು ಕಣ್ಣನ್ನು ಮುಚ್ಕೊಂಡ್ಬಿಡ್ತಾಳೆ. ಅಂಜುಮ್ಮ ಅಂತ ಪ್ರೀತಿಯಿಂದ ಕರೀತಿದ್ರೆ ಮುಷ್ಟಿಯನ್ನು ಬಿಗಿದು ಹೊಟ್ಟೆಗೆ ಗುದ್ದುತ್ತಾಳೆ ಅಂಜು. ನೋವು ತಗುಲ್ತಿದ್ದಂತೆ ಅಬ್ಬಾ ಅಂತ ಹೊಟ್ಟೆಯನ್ನು ಹಿಡ್ಕೊಂಡು ಮಂಚದ ಮೇಲೆ ಕೂತ್ಕೊಂಡ್ಬಿಡ್ತಾನೆ ನಿಖಿಲ್. ಮತ್ತೊಮ್ಮೆ ಅತಿಯಾಗಿ ನಡ್ಕೊಂಡ್ರೆ ಈ ಬಾರಿ ಕೆಟ್ಟ ಔಷಧಿ ಹಾಕ್ಬಿಡ್ತೀನಿ ಅಂತ ಬೆದರಿಸಿ ದಿಂಬನ್ನು ತೆಗೆದು ಕೆಳಗೆ ಹಾಕ್ತಾ ಇದ್ದರೆ ಆಕೆ ಕೈಯಲ್ಲಿ ದಿಂಬನ್ನು ಕಿತ್ಕೊಂಡು ತಲೆ ಕೆಳಗೆ ಇಟ್ಕೊಂಡು ಮಲ್ಕೊಳ್ತಾನೆ. ನಿಕ್ಕಿ, ಕೋಪ ತರಿಸ್ಬೇಡ ನನಗೆ ಅಂತ ಪಕ್ಕದಲ್ಲಿರೋ ಮತ್ತೊಂದು ದಿಂಬನ್ನು ತೆಗಿತಾ ಇದ್ದರೆ ಆಕೆಯ ಕೈಯನ್ನು ಹಿಡಿದು ಮೇಲಕ್ಕೆ ಎಳ್ಕೊಂಡ್ಬಿಡ್ತಾನೆ. ಅವಳು ಸುತ್ತಲೂ ಕೈಗಳನ್ನು ಹಾಕ್ತಾ, ಹೇಳಿದ್ನಲ್ಲ ಅಂಜು, ನಿನ್ನ ಜೊತೆ ಇರೋ ಈ ಕೆಲವು ದಿನಗಳು ಹೀಗೆ ಮಲಗ್ತೀನಿ ಅಂತ ಹೇಳ್ತಾ ಆಕೆ ಮುಖದ ಕಡೆ ನೋಡ್ತಾನೆ. ಅಂಜು ಅಸಹನೆಯಿಂದ, ಈಗೋ ನೋಡು, ಇವೇ ನಿನ್ನ ತುಂಬ ಕಿರಿಕಿರಿಗೊಳಿಸೋದು, ಬಿಡು ಮೊದಲು, ನನ್ನ ಕಿರಿಕಿರಿ ಆಗ್ತಿದೆ ಅಂತ ಒದ್ದಾಡ್ತಾಳೆ. ನಾನು ಬಿಡೋದೇ ಇಲ್ಲ ಅಂತ ಆಕೆಯೊಂದಿಗೆ ಪಕ್ಕ ಕುರುಳಿ ಬೆಡ್ ಕಡೆಯಿಂದ ಲೈಟ್ ಸ್ವಿಚ್ ಆಫ್ ಮಾಡಿ ಆಕೆಯನ್ನು ಗಟ್ಟಿಯಾಗಿ ತಪ್ಪಿಕೊಳ್ತಾನೆ. ಅಂಜುಗಂತೂ ತಾಳ್ಮೆ ಮುಗಿದು ಕತ್ತಲಲ್ಲಿಯೇ ನಿಕ್ಕಿಯ ಶರ್ಟ್ ಮೇಲೆ ಕಚ್ಚಿಬಿಡ್ತಾಳೆ. ನೋವನ್ನು ತಡ್ಕೊಳ್ತಾ ಅಂಜುವಿನ ನಡುವಿನ ಮೇಲೆ ಕೈ ಇಟ್ಟು ಮೆಲ್ಲಗೆ ಎಳೆದು ಕುತ್ತಿಗೆ ಮೇಲೆ ಕಿಸ್ ಮಾಡ್ತಾನೆ. ಪೆಟ್ಟು ಬಿದ್ದಂತೆ ಒದ್ದಾಡೋದನ್ನು ನಿಲ್ಲಿಸಿ ಸೈಲೆಂಟಾಗಿ ಮಲ್ಕೊಂಡ್ಬಿಡ್ತಾಳೆ. ನಿಕ್ಕಿ ಅವಳ ವರ್ತನೆಗೆ ನಗ್ತಾ ಅಂಜುವಿನ ತಲೆ ಮೇಲೆ ಕೈ ಇಟ್ಟು ಮೆಲ್ಲಗೆ ನಿದ್ರೆಗೆ ಜಾರ್ತಾನೆ ಆತ ಕೂಡ. ಸಂಜು ಮಹೇಶನ ಕೋರ್ಟ್ನಲ್ಲಿ ಹಾಜರುಪಡಿಸಿ ಕೇಸ್ ಕ್ಲೋಸ್ ಮಾಡಿ ಉಳಿದ ಪ್ರಕ್ರಿಯೆಗಳೆಲ್ಲ ಪೂರ್ಣಗೊಳಿಸೋದಕ್ಕೆ 1 ವಾರ ಹಿಡಿಯುತ್ತೆ ಸೂರ್ಯನಿಗೆ ಅಲ್ಲಿನ ಎಲ್ಲ ಕೆಲಸ. ಈ 1 ವಾರದಲ್ಲಿ ಬೃಂದ ಒಮ್ಮೆಯೂ ಫೋನ್ ಮಾಡದೇ ಇರೋದ್ರಿಂದ ಒಂದು ವೇಳೆ ಆಕೆಗೆ ಇಷ್ಟ ಇಲ್ಲದೆ ಇರಬಹುದಂತ ಸೂರ್ಯ ಕೂಡ ದೊಡ್ಡದಾಗಿ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಆಕೆಗೆ ಇಷ್ಟ ಇಲ್ಲ ಅಂತ. ದಿನವೂ ಸ್ಟೇಷನ್ಗೆ ಹೋಗಿ ಬರೋದು, ಡ್ಯೂಟಿ ಮುಗಿದ ಮೇಲೆ ಮನೆಗೆ ಬಂದು ಫ್ರೆಶ್ ಆಗಿ ಊಟ ಮಾಡೋದು, ಆ ನಂತರ ಸುಸ್ತಾಗಿ ಮಲ್ಕೊಳ್ಳೋದು, ಹೀಗೆ ಸಾಗುತ್ತಾ ಬರುತ್ತೆ ಅವನ ದಿನಗಳು. ಆದರೆ ಬೃಂದಾ ಬಗ್ಗೆ ಎಲ್ಲೋ ಒಂದು ಶೇಕಡ ಮನಸ್ಸು ನೆನಪಿಸ್ತಿದ್ರೂ ಈಗಿರೋ ಪರಿಸ್ಥಿತಿಯಲ್ಲಿ ಅದನ್ನು ತಲೆ ಕೆಡಿಸ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲದೆ ಇರೋದ್ರಿಂದ ಆ ಭಾವನೆಯನ್ನು ಹಾಗೇ ಬಿಟ್ಟು ಬಾಕಿ ಇರೋವಂಥ ಅಂದರೆ ಪೆಂಡಿಂಗ್ ಕೇಸ್ಗಳನ್ನೆಲ್ಲ ಪರಿಶೀಲನೆ ಮಾಡ್ತಾ ಇರ್ತಾನೆ. ಪೃಥ್ವಿರಾಜ್ ಜೊತೆ ಮಾತಾಡಬೇಕು ಅಂತ ಅಂತಿದ್ರು, ತಾನು ಊರಿನಲ್ಲಿ ಇಲ್ಲ ಅಂತ ಹೇಳಿದ್ರಿಂದ ಬಂದ ಮೇಲೆ ಹೋಗಿ ಅವನ ಜೊತೆ ಮಾತಾಡಿ ಒಮ್ಮೆ ಬೃಂದಾಳನ್ನು ನೋಡಿದಂತೂ ಆಗುತ್ತೆ ಅಂತ
ಆಲೋಚಿಸಿ ಒಂದು ನಿರ್ಧಾರವನ್ನು ತಗೊಳ್ತಾನೆ. ಕುತ್ತಿಗೆಯ ಮೇಲೆ ಇಟ್ಟ ಮುತ್ತಿಗೆ ಯುಕ್ತ ಪರವಶದಿಂದ ಕಣ್ಣನ್ನು ಮುಚ್ಕೊಂಡ್ಬಿಡ್ತಾಳೆ. ಆ ಮುತ್ತನ್ನು ಹಾಗೆ ಮುಂದುವರಿಸ್ತಾ ಕುತ್ತಿಗೆ ಸುತ್ತಲೂ ಸಾಲು ಸಾಲು ಚುಂಬನವನ್ನು ಇಡ್ತಾನೆ. ತುಟಿಗಳಿಂದ ಕೆನ್ನೆಗಳ ಮೇಲೆ ಬರೀತಾ ಯುಕ್ತ, ಇಲ್ಲಿ ನಿನಗೆ ಒಪ್ಪಿಗೆ ಇದೆಯಾ ಅಂತ ಮಾದಕವಾಗಿ ಪೃಥ್ವಿರಾಜ್ ತನ್ನ ಹೆಂಡತಿಗೆ ಹೇಳ್ತಾ ಇದ್ರೆ ಯುಕ್ತ ನಾಚಿಕೆಯಿಂದ ಮುದುರ್ಕೊಳ್ತಾ ನಿನ್ನಿಷ್ಟ ಮಾವ ಅಂತ ಮೆಲ್ಲಗೆ ಹೇಳ್ತಾಳೆ. ಆಕೆಯಿಂದ ಉತ್ತರ ಬರ್ತಿದ್ದಂತೆ ಸೆರಗು ಯಾವಾಗಲೂ ಜಾರು ಹೋಗಿರೋದ್ರಿಂದ ಉಡುಪಿನ ಒಳಗಡೆಯಿಂದ ಕೈ ಇಟ್ಟು ನಡುವನ್ನು ಗಟ್ಟಿಯಾಗಿ ಒತ್ತಿ ಹಿಡಿದು ತಪ್ಕೊಳ್ತಾ ಇದ್ದಂತೆ ಯುಕ್ತ ಸಣ್ಣದಾಗಿ ಮೌನವಾಗಿಬಿಡ್ತಾಳೆ. ಆ ಕೈಗಳನ್ನು ಹಾಗೆ ಇನ್ನಷ್ಟು ಮೇಲಕ್ಕೆ ತರ್ತಿದ್ರೆ ಯುಕ್ತಾಳ ಮೈಯಲ್ಲಿರೋ ನರಗಳೆಲ್ಲ ಮುದುರ್ಕೊಂಡು ಸಿಹಿ ವೇದನೆಗೆ ಗುರಿಯಾಗ್ತಿದ್ರೆ ಪೃಥ್ವಿರಾಜ್ ಕೈ ಹಿಡಿದು ತಡೀತಾಳೆ. ಪೃಥ್ವಿರಾಜ್ ಯುಕ್ತಾಳನ್ನು ಮುಂಭಾಗಕ್ಕೆ ತಿರುಗಿಸ್ಕೊಂಡು ನಡಕ್ತಾ ಇರೋ ತುಟಿಗಳನ್ನ ಮುಟ್ತಾನೆ. ಪೃಥ್ವಿ ಸುತ್ತಲೂ ಕತ್ತಲನ್ನು ಬಿಟ್ಟು ಬೇರೆ ಏನೂ ಇಲ್ದಿದ್ರೂ ಪೃಥ್ವಿರಾಜ್ ಇದಾನೆ ಅನ್ನೋ ಧೈರ್ಯದಿಂದ ಯುಕ್ತ ಕೂಡ ಭಯವನ್ನು ಬಿಟ್ಟು ಪೃಥ್ವಿರಾಜ್ಗೆ ಸಹಕರಿಸ್ತಾ ಕುತ್ತಿಗೆ ಸುತ್ತ ಕೈ ಹಾಕಿ ಕಾಲುಗಳನ್ನ ಮೇಲೆ ಕೆತ್ತಿಬಿಡ್ತಾಳೆ. ಇಡ್ತಿರೋ ಮುತ್ತಿಗೆ ವಿರಾಮ ನೀಡದೆ ಮೆಲ್ಲ ಕೆಳಗೆ ಬರ್ತಾನೆ. ಹಾಗೆ ಹೊರಗ್ತಾನೆ. ಯುಕ್ತ ಕೂಡ ಪೃಥ್ವಿರಾಜನ್ನು ತಪ್ಪಿಕೊಂಡು ಹಾಗೆ ಅವನ ಮೇಲೆ ಹೊರಗೆ ಬಿಡ್ತಾಳೆ. 10 ನಿಮಿಷಗಳವರೆಗೆ ಒಬ್ಬರ ಉಸಿರನ್ನು ಒಬ್ಬರು ಹಂಚ್ಕೊಳ್ತಾ ಗಾಢವಾಗಿ ತುಟಿಗಳ ಸಹಿ ಮಾಡಿ ಮೆಲ್ಲಗೆ ಯುಕ್ತಳನ್ನು ಪಕ್ಕಕ್ಕೆ ಸರಿಸಿ ಕವರ್ನಲ್ಲಿದ್ದ ಹೂಗಳನ್ನೆಲ್ಲ ತೆಗೆದು ಆಕೆ ಮೇಲೆ ಹಾಕ್ಬಿಡ್ತಾನೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.